ಕಾಂಗ್ರೆಸ್ನಲ್ಲಿ ಈ ಅತೃಪ್ತ ಆತ್ಮಗಳ ಕಿಚ್ಚು ದಗದಗಿಸಿ ಉರಿತಾ ಇದೆ. ಕಾಂಗ್ರೆಸ್ನಲ್ಲಿ ಅತೃಪ್ತಿಯ ಕಿಚ್ಚು ದಗದಗಿಸ್ತಾ ಇದೆ. ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ ಅಂತೆ ಸಚಿವ ಸ್ಥಾನದ ವಂಚಿತರು. ನಮಗೆ ಸಿಗಬೇಕಾಗಿತ್ತು, ನಮಗೆ ನೀವು ಕೊಡ್ಲಿಲ್ಲ, ಹಾಗಾಗಿ ನಾವೀಗ ಬಂಡಾಯ ಹೇಳ್ತೀವಿ ಅಂತ ಬಂಡಾಯದ ಕಿಚ್ಚು ಹತ್ತಿ ಉರಿತಾ ಇದೆ. ಯಾರ ಮಾತನ್ನು ಕೂಡ ಇವ್ರು ಯಾರು ಕೂಡ ಕೇಳ್ತಾ ಇಲ್ಲ. ನಾವು 20 ಜನರೇನಿದ್ದೀವಿ, ನಾವು ನಮಗೆ ಸಚಿವ ಸ್ಥಾನ ಸಿಗದೇ ಇರುವ ಕಾರಣದಿಂದಾಗಿ ನಾವು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಅವಳಿ ಜಿಲ್ಲೆ ಶಾಸಕರು ಸಭೆಯನ್ನು ನಡೆಸಿದ್ದಾರೆ. ಬಂಗಾರಪೇಟೆ ಶಾಸಕ SN ನಾರಾಯಣಸ್ವಾಮಿ ಮತ್ತು ಚಿಂತಾಮಣಿಯ MC ಸುಧಾಕರ್, ಮಾಲೂರಿನ KY ನಂಜುಂಡೇಗೌಡ, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಕೂಡ ಭಾಗಿಯಾಗಿದ್ದಾರೆ. ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಕಟ್ಟಿದ್ದೇ ನಾವು. ಇವತ್ತು ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಅದನ್ನು ಬೆಳೆಸಿದ್ದೀವಿ. ಸ್ವಂತ ಶಕ್ತಿಯಿಂದ ಜನತಾದಳದ ಭದ್ರಕೋಟೆಯನ್ನ ಚಿತ್ರ ಮಾಡಿದ್ದೆವು ನಾವು. ಮಾಲೂರಿನಲ್ಲಿ 15 ವರ್ಷದಿಂದ ಕಾಂಗ್ರೆಸ್ ಇರಲಿಲ್ಲ, ಅದನ್ನ ತರಿಸಿದ್ ನಾವು, ಅಲ್ಲಿ ಕಟ್ಟಿದ್ ನಾವು, ಅಲ್ಲಿ ಬೆಳೆಸಿದ್ ನಾವು. ಆದ್ರೆ ಇದುವರೆಗೆ ನಮ್ಗೆ ಒಂದೇ ಒಂದು ಅವಕಾಶವನ್ನ ಕೊಡ್ಲಿಲ್ಲ ಅಂತ ಹೇಳಿ ಅವರೆಲ್ಲರೂ ಕೂಡ ಪ್ರತಿಭಟಿಸ್ತಾ ಇದ್ದಾರೆ. ಚಿಂತಾಮಣಿಯಲ್ಲಿ ಪಕ್ಷಕ್ಕೆ ಡೆಪಾಸಿಟ್, ಹಳ್ಳಿ ಹಳ್ಳಿ ಸುತ್ತಿ ಪಕ್ಷ ಕಟ್ಟಿ ಅಧಿಕಾರಕ್ಕೆ ತಂದಿದ್ದೇವೆ. ಬಿಜೆಪಿಯಿಂದ ಆಫರ್ ಬಂದರೂ ಕೂಡ ಪಕ್ಷ ನಿಷ್ಠರಾಗಿ ಉಳಿದಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಶಾಸಕರು ಗುಡುಗಿದ್ದಾರಂತೆ. ನಾರಾಯಣಸ್ವಾಮಿ, MC ಸುಧಾಕರ್ ಇವರೆಲ್ಲರೂ ಕೂಡ ಮಾತಾಡಿದ್ದಾರೆ. ಇಷ್ಟೆಲ್ಲ ಈ ಚಿಂತಾಮಣಿ ಭಾಗದಲ್ಲಿ ನಾವು ಇಷ್ಟೆಲ್ಲ ಹೋರಾಟವನ್ನ ಕೊಟ್ಟು ಮನೆ ಮನೆಗೆ ತೆರಳಿ ನಾವು ಪಕ್ಷವನ್ನ ಕಟ್ಟಿದ್ದಕ್ಕೆ ನಮಗೆ ಪಕ್ಷ ನಡೆಸಿಕೊಂಡಂತ ರೀತಿ ಯಾವುದೇ ಕಾರಣಕ್ಕೆ ನಾವು ಒಪ್ಪಲ್ಲ, ಇದು ಸರಿಯಲ್ಲ ಅಂತ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ ಶಾಸಕರು. ಕೋಲಾರ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಕಟ್ಟಿದ್ದೇ ನಾವು. ಸ್ವಂತ ಶಕ್ತಿಯಿಂದ ಜನತಾದಳದ ಭದ್ರಕೋಟೆಯನ್ನ ಛಿದ್ರ ಮಾಡಿದ್ದೆವು. ಮಾಲೂರಿನಲ್ಲಿ 15 ವರ್ಷದ ಹಿಂದೆ ಏನು ಜನತಾದಳ ಅಲ್ಲಿ ಬಹಳ ಭದ್ರವಾಗಿತ್ತು, ದೇವೇಗೌಡರ ಪರವಾಗಿ ಒಂದು ನಿಲುವಿತ್ತು, ಅಲ್ಲೆಲ್ಲ ಕುಮಾರಸ್ವಾಮಿ ಅವರ ಪರವಾಗಿ ನಿಲುವಿತ್ತು. ಅದೆಲ್ಲವನ್ನ ಆ ಕೋಟೆಯನ್ನ ಛಿದ್ರ ಮಾಡಿ ಅಲ್ಲಿ ಕಾಂಗ್ರೆಸ್ ಅನ್ನ ನೆಲವೂರಿಸಿದ್ದೆ ನಾವು. ಆದರೆ ನಮಗೆ ಸರಿಯಾದ ಬೆಂಬಲವನ್ನ ನಮ್ಮ ಹೈಕಮಾಂಡ್ ನೀಡ್ತಾ ಇಲ್ಲ ಅಂತ ಅವರೆಲ್ಲ ಮಾತಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಆಗಿರತಕ್ಕಂಥ ಮಾಜಿ ಸಚಿವರು, ನಮ್ಮ ನಾಯಕರಾಗಿರ್ತಕ್ಕಂಥ ಚಿಂತಾಮಣಿ ಡಾಕ್ಟರ್ ಸುಧಾಕರ್ ಅವರೇ, ಹಿರಿಯರು, ಮಾಲೂರಿನ ಶಾಸಕರು, ಕೋಚಿಮುನ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ರಂಗೇಗೌಡರೇ, ಕೋಲಾರ ಕ್ಷೇತ್ರದ ಶಾಸಕರು ಸನ್ಮಿತರಾಗಿರ್ತಕ್ಕಂಥ G ಮಂಜುನಾಥ್ ಅವರೇ, ಕೋಲಾರ ಚಿಕ್ಕಬಳ್ಳಾಪುರ ವಿಧಾನ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ MN ಅನಿಲ್ ಕುಮಾರ್ ಅವರೇ, ಈಗ ತಾನೇ ಬಂದು ನಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡಿ ಹನ್ನೆಕಾರ್ಯ ನಿಮಿತ್ತ ಹೊರಹೋಗಿರ್ತಕ್ಕಂಥ ಬಾಗೇಪಲ್ಲಿ ಶಾಸಕರಾಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರನ್ನು ಒಳಗೊಂಡಂತೆ ನಾವೆಲ್ಲ ಕೂಡ ಇವತ್ತಿಲ್ಲಿ ಸಭೆಯನ್ನು ಸೇರಿ ನೆನ್ನೆ ದಿನ ಏನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸಚಿವರ ಒಂದು ಪದಕಗಳ ಕಾರ್ಯಕ್ರಮ ಆಯಿತು. ಆ ನಿಟ್ಟಿನಲ್ಲಿ ಅವಿಭಾಜ್ಯ ಕೋಲಾರ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ನಾವು ಈ ಕೋಲಾರ ಜಿಲ್ಲೆ, ಅವಿಭಾಜ್ಯ ಜಿಲ್ಲೆಯ ಎಲ್ಲ ತಾಲೂಕುಗಳು ಕೂಡ ಏನು ಮೊದಲಿನಿಂದ ಕೂಡ ಕಾಂಗ್ರೆಸ್ನ ಬದುಕೋಟೆಗಳಾಗಿರಲಿಲ್ಲ. ಕೋಲಾರ ಜಿಲ್ಲೆ ಹಿಂದಿನ ಕಾಲದಲ್ಲಿ ಒಂದು ದಳಕ್ಕೆ ಬಹಳ ಹೆಸರುವಾಸಿಯಾಗಿತ್ತು. 1985ರಿಂದ ಕೂಡ ಕೋಲಾರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಾಂಗ್ರೆಸ್ ಯಾವತ್ತೂ ಕೂಡ ಅಲ್ಲಿ ಗೆದ್ದಿರಲಿಲ್ಲ. 89 ಅದಾದ ನಂತರ